ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 12, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಹಾಗಾದರೆ ಕೆಳಗಿನ ಯಾವ ಸಮಿತಿಯು ಬಾಲಕಾರ್ಮಿಕರ ಸಮಸ್ಯೆಯನ್ನು ಅಧ್ಯಯನ ಮಾಡಲು ಮತ್ತು ಪರಿಹಾರ ನೀಡಲು 1979ರಲ್ಲಿ ಭಾರತ ಸರ್ಕಾರ ನೇಮಕ ಮಾಡಿತ್ತು? ಸೊ ಈಗಲೂ ಕೂಡ ಈ ಒಂದು ವರದಿ ಅಥವಾ ಈ ಒಂದು ಸಮಿತಿ ಪ್ರಚಲಿತದಲ್ಲಿದೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಗುರುಪಾದ ಸ್ವಾಮಿ ಸಮಿತಿ. ನೋಡಿ, ಗುರುಪಾದ ಸ್ವಾಮಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ, ಸೊ ಇದು ಬಾಲಕಾರ್ಮಿಕ ವಿರೋಧ ಒಂದು ನೀತಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ವರ್ಲ್ಡ್ ಎಗೇನೆಸ್ಟ್ ಚೈಲ್ಡ್ ಲೇಬರ್ ಡೇ 2024 ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಹಿನ್ನೆಲೆ ಕುರಿತು ನಾವು ನೋಡೋದಾದರೆ, 2002ರ ಜೂನ್ 12ರಂದು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ILO ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯಿಂದ ಮೊದಲ ಬಾರಿಗೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ILOನ ಪ್ರಧಾನ ಕಚೇರಿ ಇರತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲೇ. ಅಂದಿನಿಂದ ಪ್ರತಿ ವರ್ಷ ಜೂನ್ 12ನ್ನು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಲ್ಲಿ ನೀವು ಗಮನಿಸಬೇಕು, ಜೂನ್ 12, 2002ರಿಂದ ಪ್ರತಿ ವರ್ಷ ನಾವು ಈ ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷದ ಥೀಮ್ ಏನು? ಹಾಗಾದರೆ ಈ ವರ್ಷದ ಥೀಮ್ ಏನು ಅಂತ ನೋಡೋದಾದರೆ, ಗಮನಿಸಿ, ಲೆಟ್ಸ್ ಆ್ಯಕ್ಟ್ ಆನ್ ಯುವರ್ ಕಮಿಟ್ಮೆಂಟ್ಸ್ ಎಂಡ್ ಚೈಲ್ಡ್ ಲೇಬರ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಅಂದರೆ ನಮ್ಮ ಬದ್ಧತೆಗಳ ಮೇಲೆ ಕಾರ್ಯನಿರ್ವಹಿಸೋಣ, ಬಾಲಕಾರ್ಮಿಕತೆಯನ್ನು ಕೊನೆಗೊಳಿಸೋಣ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಇನ್ನು ಭಾರತದಲ್ಲಿ ಬಾಲಕಾರ್ಮಿಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶಾಸನಬದ್ಧ ನಿಬಂಧನೆಗಳನ್ನು ಕುರಿತು ನಾವು ನೋಡೋದಾದರೆ, 2011ರ ಜನಗಣತಿಯ ಪ್ರಕಾರ 5ರಿಂದ 14 ವರ್ಷ ಒಳಗಿನ ಸುಮಾರು 43.53 ಲಕ್ಷ ಮಕ್ಕಳು ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಬಾಲಕಾರ್ಮಿಕರಿದ್ದಾರೆ ಎಂದು 2011ರ ಜನಗಣತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಭಾರತೀಯ ಸಂವಿಧಾನ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಿದೆ. ಅಂದರೆ ಸಂವಿಧಾನದ 24ನೇ ವಿಧಿ, ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರ್ತಕ್ಕಂಥ 24ನೇ ವಿಧಿ ಏನಿದೆ, ಇದು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಇತರೆ ಯಾವುದೇ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಿಸಿಕೊಳ್ಳುವುದನ್ನು ನಿಷೇಧ ಮಾಡಿದೆ. ಆ ಕಾರಣಕ್ಕಾಗಿಯೇ 1979ರಲ್ಲಿ ಭಾರತ ಸರ್ಕಾರವು ಬಾಲಕಾರ್ಮಿಕರ ಸಮಸ್ಯೆಯನ್ನು ಅಧ್ಯಯನ ಮಾಡಲು ಮತ್ತು ಅದನ್ನು ಪರಿಹರಿಸಲು ಕ್ರಮಗಳನ್ನು ಸೂಚಿಸಲು ಗುರುಪಾದ ಸ್ವಾಮಿ ಸಮಿತಿಯನ್ನು ನೇಮಕ ಮಾಡಿತ್ತು. ಗುರುಪಾದ ಸ್ವಾಮಿ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರಲ್ಲಿ ಜಾರಿಯಾಯಿತು. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರಲ್ಲಿ ಜಾರಿಗೆ ಬರುತ್ತೆ. ಸೊ ಯಾವ ಒಂದು ಕಾಯ್ದೆಯ ಅಥವಾ ಯಾವ ಒಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದು ಜಾರಿಯಾಯಿತು ಅಂತ ಕೇಳಿದರೆ, ಗುರುಪಾದ ಸ್ವಾಮಿ ಸಮಿತಿ ಎಂಬುದು ಗಮನದಲ್ಲಿರಬೇಕು. ಅಷ್ಟೇ ಅಲ್ಲದೆ ಈ ಕಾಯ್ದೆಗೆ 2016ರಲ್ಲಿ ತಿದ್ದುಪಡಿ ತರಲಾಗುತ್ತದೆ. ತಿದ್ದುಪಡಿ ತಂದು ಇದು ಎಲ್ಲ ಉದ್ಯೋಗಗಳಲ್ಲಿ, ಅಂದರೆ ಎಲ್ಲ ಉದ್ಯೋಗ, ನೋಡಿ, ಎಲ್ಲ ರಂಗದ ಉದ್ಯೋಗಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತದೆ. ನೋಡಿ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೇನಿದ್ದಾವೆ, ಸೊ ಇದರನ್ನು ಎಲ್ಲ ಒಂದು ಉದ್ಯೋಗದಲ್ಲಿ ನೇಮಿಸಿಕೊಳ್ಳುವುದನ್ನು ಬಿಟ್ಟುಬಿಡ್ತು 2016ರ ತಿದ್ದುಪಡಿ ಮಾಡಿ. ಸೊ ಯಾವುದಕ್ಕೆ ತಿದ್ದುಪಡಿ? 1986ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರಿತು. ಅಷ್ಟೇ ಅಲ್ಲದೆ ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ಒಂದು ನಿಯೋಜಿಸಿಕೊಂಡಲ್ಲಿ ಅಂತಹ ಮೊದಲ ಅಪರಾಧಕ್ಕೆ, ಅಂದರೆ ಮೊದಲು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಮಾಲೀಕರಿಗೆ 6ರಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ,
20,000ರಿಂದ 50,000ವರೆಗೆ ದಂಡ ಹಾಗೂ 2 ಹಾಗೂ ಪುನರಾವರ್ತಿಸಿ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಇರುತ್ತದೆ. ಮಕ್ಕಳನ್ನು ಕೆಲಸಕ್ಕೆ ದುಡುವ ಪೋಷಕರಿಗೂ ಸಹ ಶಿಕ್ಷಾ ಒಂದು ಪ್ರಾಧಾನ್ಯವಿದ್ದು ಒಂದು ಪುನರಾವರ್ತಿತ ಅಪರಾಧಕ್ಕೆ 10,000 ರೂಪಾಯಿ ದಂಡವಿದೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಕಾಯ್ದೆ 1986ರ ಪರಿಣಾಮಕಾರಿ ಅನುಷ್ಠಾನವಾಗಿದೆ ಎಂಬುದು ಗಮನಿಸಬೇಕು. ಇದು 1ನೇ ಕ್ವಶನ್ನ ಸಂಪೂರ್ಣ ಮಾಹಿತಿಯಾಗಿದೆ. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಎಷ್ಟನೇ ಬಾರಿಗೆ ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, 4ನೇ ಬಾರಿಗೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ವಿಜಯವಾಡದ ಗನ್ನವರಂ ವಿಮಾನ ನಿಲ್ದಾಣದ ಬಳಿಯ ಕೇಸರಪಲ್ಲಿ IT ಪಾರ್ಕ್ನಲ್ಲಿ ನಡೆದ ಪ್ರಮಾಣವಚನ ಸಮಾರಂಭದಲ್ಲಿ ತೆಲುಗು ದೇಶಂ ಪಕ್ಷ TDP ನಾಯಕರಾಗಿರತಕ್ಕಂಥ ನಾರಾ ಚಂದ್ರಬಾಬು ನಾಯ್ಡು ಅವರು ರಾಜ್ಯಪಾಲರಾಗಿರತಕ್ಕಂಥ ಎಸ್ ಅಬ್ದುಲ್ ನಜೀರ್ ಅವರಿಂದ 4ನೇ ಬಾರಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಕುಪ್ಪಂ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ 18ನೇ ಮುಖ್ಯಮಂತ್ರಿಯಾಗಿದ್ದಾರೆ. ನೋಡಿ, ಇಲ್ಲಿನ ರಾಜ್ಯಪಾಲರು ಅಬ್ದುಲ್ ನಜೀರ್ ಆಗಿದ್ದಾರೆ ಎಂಬುದು ಗಮನಿಸಬೇಕು. ಅವರ ಪಕ್ಷ TDP ಎಂಬುದು ಗಮನಿಸಬೇಕು. ಇವರು ಆಂಧ್ರ ಪ್ರದೇಶದ 18ನೇ ಮುಖ್ಯಮಂತ್ರಿ ಎಂಬುದು ಗಮನಿಸಬೇಕು. ಮತ್ತು ಇವರು ಆಂಧ್ರ ಪ್ರದೇಶದಲ್ಲಿ ಸತತ ಅಂದರೆ 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿರ್ತಕ್ಕಂಥವ್ರು ಎಂಬುದು ಗಮನಿಸಬೇಕು. ಇನ್ನು ಆಂಧ್ರ ಪ್ರದೇಶದ ವಿಧಾನಸಭೆಯ ಒಂದು ಪ್ರಮುಖ ಮಾಹಿತಿ ನಾವು ತಿಳ್ಕೊಳ್ಳೋದಾದರೆ, ಟೋಟಲ್ ಆಗಿ 175 ಸ್ಥಾನಗಳ ಪೈಕಿ TDP, BJP ಮತ್ತು ಜನಸೇನಾ ಮೈತ್ರಿಕೂಟ 164 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇಲ್ಲಿ TDP 135 ಸ್ಥಾನ ಗೆದ್ದುಕೊಂಡ್ರೆ ಜನಸೇನಾ 21, BJP 8 ಸ್ಥಾನಗಳನ್ನು ಗೆದ್ದುಕೊಂಡಿವೆ. ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಪ್ರತಿಪಕ್ಷ YSR ಏನಿದೆ, ಸೊ ಈ ಪಕ್ಷವು ಕೇವಲ 11 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ನಾವು ಆಂಧ್ರ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋಣ. ಸಂವಿಧಾನದ ಘೋಷಣೆಯ ನಂತರ ಆರ್ಟಿಕಲ್ 3ರ ಪ್ರಕಾರ ನೋಡಿ, ಆರ್ಟಿಕಲ್ 3 ಅದರ ಪ್ರಕಾರ ರಚನೆಯಾದ ಮೊದಲ ರಾಜ್ಯವೆಂದರೆ ಅದು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶವನ್ನು ಮದ್ರಾಸ್ ಪ್ರಾಂತ್ಯದಿಂದ 11 ತೆಲುಗು ಮಾತನಾಡುವ ಜಿಲ್ಲೆಗಳನ್ನು ಪ್ರತ್ಯೇಕ ಮಾಡಿ ಆಂಧ್ರ ರಾಜ್ಯವಾಗಿ ರೂಪಿಸಲು ಸಂಸತ್ತು ಆಂಧ್ರ ರಾಜ್ಯ ಕಾಯ್ದೆ 1953 ಅಂಗೀಕರಿಸುತ್ತದೆ. ಸೊ ಈ ಮೂಲಕ ಅಕ್ಟೋಬರ್ 1, 1953ರಂದು ಆಂಧ್ರ ಪ್ರದೇಶ ಅಸ್ತಿತ್ವಕ್ಕೆ ಬರುತ್ತದೆ. ಇನ್ನು 1956ರ ಫಜಲ್ ಅಲಿ ನೇತೃತ್ವದ ರಾಜ್ಯ ಮರು ಸಂಘಟನೆ ಕಾಯ್ದೆ ಏನಿದೆ, ಇದು ಪ್ರಸ್ತುತ ಆಂಧ್ರ ಪ್ರದೇಶ ರಾಜ್ಯವು ನವೆಂಬರ್ 1, 1956ರಂದು ಅಸ್ತಿತ್ವಕ್ಕೆ ಬಂದಿತು ಎಂದು ಗಮನಿಸಬೇಕು. ಇನ್ನು ಆಂಧ್ರ ಪ್ರದೇಶ ಮರು ಸಂಘಟನೆ ಕಾಯ್ದೆ 2014 ಮತ್ತೆ ತಿದ್ದುಪಡಿ ತಂದು ಆಂಧ್ರ ಪ್ರದೇಶವನ್ನು ವಿಭಜಿಸಲಾಗುತ್ತದೆ. ಜೂನ್ 2, 2014. ಸೊ ಈ ಅವಧಿಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಂಥವರು ಕೂಡ ಚಂದ್ರಬಾಬು ನಾಯ್ಡು ಎಂಬುದು ಗಮನಿಸಬೇಕು. ಸೊ ಈ ಕಾರಣಕ್ಕಾಗಿಯೇ ಅವರ ಪಕ್ಷ ಸೋಲನ್ನು ಅನುಭವಿಸುತ್ತದೆ ಅಲ್ಲಿ. ಸೊ ಈಗ ಹೊಸ ತೆಲಂಗಾಣ ರಾಜ್ಯ ರಚನೆಯಾಗುತ್ತದೆ ಆ ಸಂದರ್ಭದಲ್ಲಿ. ಇನ್ನು ಆಂಧ್ರ ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಗಮನಿಸಬಹುದು, ಟಿ ಪ್ರಕಾಶಂ ಅಂತ ಕರಿತೀವಿ. ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ನೀಲಂ ಸಂಜೀವ ರೆಡ್ಡಿ, ಅದು 1956ರಿಂದ 1960ರವರೆಗೆ ಇರ್ತಾರೆ. ಇನ್ನು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ 18ನೇ ಮುಖ್ಯಮಂತ್ರಿಯಾಗಿದ್ದಾರೆ, ಗಮನಿಸಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದೆ ನಿಮಗೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು 2025ನೇ ವರ್ಷವನ್ನು ಕೆಳಗಿನ ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ? ನೋಡಿ, ವಿಶ್ವಸಂಸ್ಥೆ ಪ್ರತಿ ವರ್ಷ ಒಂದು ದಿನ ಅಂದರೆ ಅಂತಾರಾಷ್ಟ್ರೀಯ ದಿನ ಅಂತ ಘೋಷಣೆ ಮಾಡುತ್ತದೆ, ಒಂದು ದಿನವನ್ನು. ಸೊ ಅಂದರೆ ಪ್ರತಿ ವರ್ಷವೂ ಇದು ಚೇಂಜ್ ಆಗ್ತಾ ಹೋಗುತ್ತದೆ. ಸೊ ಅಲ್ಲಿ ಆಪ್ಷನನ್ನು ಗಮನಿಸಬಹುದು ನೀವು. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, 2025ರ ವರ್ಷ ಅಂದರೆ 2025ನ್ನು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದೆ. ಸೊ ಅಲ್ಲಿ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ, 2024ರ ಅಂತಾರಾಷ್ಟ್ರೀಯ ವರ್ಷ ವಿಶ್ವಸಂಸ್ಥೆ ಏನಂತ ಘೋಷಣೆ ಮಾಡಿದೆ ಅಂತಂದರೆ
ಆಪ್ಷನ್ ನಂಬರ್ 4 ಗೊತ್ತಿದೆ ನಿಮಗೆಲ್ಲರಿಗೂ. ಕ್ಯಾಮೆಲಿಡ್ಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿತ್ತು. ಓಕೆ, 2024ರ ಅಂತಾರಾಷ್ಟ್ರೀಯ ವರ್ಷ ಯಾವುದು? ಕ್ಯಾಮೆಲಿಡ್ಗಳ ಅಂತಾರಾಷ್ಟ್ರೀಯ ವರ್ಷವಾಗಿದೆ. 2025ರದು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದೆ. ಈ ಹಿಂದೆ ಗ್ಲೇಷಿಯರ್ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ವರ್ಷ, ಶಾಂತಿ ಮತ್ತು ವಿಶ್ವಾಸದ ಅಂತಾರಾಷ್ಟ್ರೀಯ ವರ್ಷ ಅಂತಲೂ ಕೂಡ ಘೋಷಣೆ ಮಾಡಿತ್ತು. ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2025 ಟು ಬಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ UN ಈ ಒಂದು ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ನ್ಯೂಸ್ ಪೇಪರಲ್ಲಿ ಏನಿದೆ ಸಂಪೂರ್ಣ ಮಾಹಿತಿ ನೋಡೋಣ. ಸೊ 2025 ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ಪ್ರಸ್ತುತ 193 ಸದಸ್ಯರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜೂನ್ 7, 2024ರಂದು ಈ ಕುರಿತು ನಿರ್ಣಯವನ್ನು ಅಂಗೀಕರಿಸಿದೆ. ಇದಕ್ಕೂ ಮೊದಲು ವಿಶ್ವಸಂಸ್ಥೆಯು 2025 ಈ ದಿನವೆಂದು ಘೋಷಣೆ ಮಾಡಿತ್ತು. ಪ್ರಸ್ತುತ ಇಲ್ಲಿ ಗಮನಿಸಿ 193 ಸದಸ್ಯ ದೇಶಗಳಿದ್ದಾವೆ ಎಂಬುದು. ಹಾಗಾದರೆ ಈ ಹಿಂದೆ ಘೋಷಣೆ ಮಾಡಿತ್ತು ಆಲ್ರೆಡಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷವೆಂದು, ಶಾಂತಿ ಮತ್ತು ವಿಶ್ವಾಸದ ಅಂತಾರಾಷ್ಟ್ರೀಯ ವರ್ಷವೆಂದು, ಗ್ಲೇಷಿಯರ್ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ವರ್ಷವೆಂದು. ಇವೆಲ್ಲ 2019ರಿಂದ 20, 21, 22, ಸೊ 23ರವರೆಗೆ ಇರತಕ್ಕಂಥವು. ಇನ್ನು 2024 ಕ್ಯಾಮೆಲಿಡ್ಗಳ ಅಂತಾರಾಷ್ಟ್ರೀಯ ವರ್ಷವೆಂದು ಆಚರಿಸಲಾಗುತ್ತದೆ. ಪ್ರೆಸೆಂಟ್ಲಿ ಕ್ಯಾಮೆಲಿಡ್ಗಳು ಅಂದರೆ ಗಮನಿಸಬಹುದು, ಬ್ಯಾಕ್ಟೀರಿಯನ್ ಒಂಟೆಗಳು, ಇನ್ನು ಡ್ರೊಮೇಟರಿ ಒಂಟೆಗಳು, ಲಾಮಗಳು, ಆಲ್ಫಕಾಸ್ ಮತ್ತು ಗ್ವಾನಾಕೋ ಮತ್ತು ವಿಕ್ವಾನಾಗಳನ್ನು ಈ ಒಂಟೆಗಳೇನಿದ್ದಾವೆ ಈ ಒಂಟೆಗಳ ಪ್ರಾಣಿಗಳು ಎಂದು ಆಚರಿಸಲಾಗ್ತಾ ಇದೆ. ಸೊ ಕ್ಯಾಮೆಲಿಡ್ಗಳು ಅಥವಾ ಒಂಟೆಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ನಾವು ಗುರುತು ಮಾಡ್ತೀವಿ 2024. ಇದರ ಹಿನ್ನೆಲೆ ಮತ್ತು ಇತಿಹಾಸ ನೋಡೋದಾದರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಅಡಿಪಾಯ ಹಾಕಿದಂತಹ ಜರ್ಮನ್ ಭೌತಶಾಸ್ತ್ರಜ್ಞ ವಾರ್ನರ್ ಐಸನ್ಬರ್ಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಅಡಿಪಾಯ ಹಾಕಿದಂಥವರು ಜರ್ಮನಿ ದೇಶದ ಭೌತಶಾಸ್ತ್ರಜ್ಞರಾಗಿರ್ತಕ್ಕಂಥ ವಾರ್ನರ್ ಐಸನ್ಬರ್ಗ್. ಸೊ ಅವರ ಕಾಗದದ ಪ್ರಕಟಣೆಯಿಂದಾಗಿ 2025ಕ್ಕೆ 100 ವರ್ಷಗಳ ಆಗುತ್ತದೆ. ಸೊ ಅವರ ಸೆಂಚುರಿ ಆಗುತ್ತೆ, ಶತಮಾನೋತ್ಸವ ಆಚರಿಸುತ್ತದೆ. ಅವು ಕಾಗದದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಅಡಿಪಾಯವನ್ನು ತಿಳಿಸ್ತಕ್ಕಂಥ ಸಂದರ್ಭ. ಸೊ ಆ ಕಾರಣಕ್ಕಾಗಿ ನಾವು 2025 ಈ ಒಂದು ವರ್ಷವೆಂದು ಆಚರಿಸಲಾಗ್ತಾ ಇದ್ದೇವೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಒಡಿಶಾ ಅಥವಾ ಒಡಿಶಾ ಅಂತ ಮಾಡ್ಕೊಳ್ಳೋಣ, ಒಡಿಶಾ ಅದು. ಸೊ ಅದನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ, ಒಡಿಸ್ಸಾ ಅಲ್ಲ, ಅದೀಗ ಒಡಿಶಾ. ಒಡಿಶಾ ರಾಜ್ಯದ 15ನೇ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಮೋಹನ್ ಚರಣ್ ಮಾಜಿ. ನೋಡಿ, ಮೋಹನ್ ಚರಣ್ ಮಾಜಿ ಇದೀಗ ಒಡಿಸ್ಸಾ ರಾಜ್ಯದ ನೂತನ 15ನೇ ಮುಖ್ಯಮಂತ್ರಿಯಾಗಿದ್ದಾರೆ ಇವರು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. ಓಕೆ, ಜೂನ್ 12, 2024ರಂದು ಭುವನೇಶ್ವರದ ಜನತಾ ಮೈದಾನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಂದರೆ BJPಯ ಮೋಹನ್ ಚರಣ್ ಮಾಜಿ ಅವರು ಒಡಿಸ್ಸಾದ ರಾಜ್ಯಪಾಲರಾಗಿರತಕ್ಕಂಥ ರಘುಬರ್ ದಾಸ್ ಅವರಿಂದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಅವರ ಮೊದಲ BJP ನಾಯಕರಾಗಿದ್ದಾರೆ. ನೋಡಿ, ಒಡಿಶಾದ ಮುಖ್ಯಮಂತ್ರಿಯಾದರು. ಗಿರಿಧರ್ ಗಮಾಂಗ್ ಮತ್ತು ಹೇಮಾನಂದ ಬಿಶ್ವಾಲ್ ಏನಿದ್ದಾರೆ ಇಬ್ಬರು ಕಾಂಗ್ರೆಸ್ ಪಕ್ಷದಿಂದ ಒಡಿಶಾದ ಮುಖ್ಯಮಂತ್ರಿಯಾದ ನಂತರ ಅವರು 3ನೇ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಗಮನಿಸಬಹುದು, ಒಡಿಸ್ಸಾದ 3ನೇ ಬುಡಕಟ್ಟು ಜನಾಂಗದ CM ಎಂಬ ಹೆಗ್ಗಳಿಕೆ ಸೊ ಇದೀಗ ಮೋಹನ್ ಚರಣ್ ಮಾಜಿ ಅವರಿಗೆ ಸಂದಿದೆ. ಈ ಹಿಂದೆ ಕಾಂಗ್ರೆಸ್ನ ಇಬ್ಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗಿರಿಧರ್ ಗಮಾಂಗ್ ಮತ್ತು ಹೇಮಾನಂದ್ ಬಿಶ್ವಾಲ್ ಅವರ ನಂತರ ಮತ್ತು BJPಯ ಮೊಟ್ಟ ಮೊದಲ ಬುಡಕಟ್ಟು ಜನಾಂಗದ ಒಂದು ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಅವರು ಆಗಿದ್ದಾರೆ. ಸೊ ಈ ಹಿಂದೆ ಆಗಿರತಕ್ಕಂಥ ಇಬ್ಬರು ಒಂದು ಬುಡಕಟ್ಟು ಜನಾಂಗದವರು ಆಗಿದ್ದರೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಿಂದ ಇದ್ದರು ಎಂಬುದು ಗಮನದಲ್ಲಿರಬೇಕು. ಇನ್ನು ಒಡಿಶಾ ವಿಧಾನಸಭೆಯಲ್ಲಿ BJP ಬಹುಮತ ಪಡೆದುಕೊಂಡಿದೆ. ಟೋಟಲ್ ಆಗಿ 147 ಸದಸ್ಯರ ಪೈಕಿ 17ನೇ ಒಡಿಶಾ ವಿಧಾನಸಭೆಯನ್ನು ರಚಿಸುವ ಚುನಾವಣೆಯು 4 ಹಂತಗಳಲ್ಲಿ ನಡೆಯಿತು. ಈ ಚುನಾವಣೆಯಲ್ಲಿ BJP 78 ಸ್ಥಾನಗಳನ್ನು ಗೆದ್ದು ವಿಧಾನಸಭೆಯಲ್ಲಿ ಅನುಕೂಲಕರ ಬಹುಮತವನ್ನು ಪಡೆದುಕೊಂಡಿದೆ. ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಆಡಳಿತಾರೂಢ ಬಿಜು ಜನತಾದಳ ಅಂದರೆ BJD
51 ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ ಇಲ್ಲಿ 14 ಸ್ಥಾನಗಳನ್ನು ಗೆದ್ದಿದೆ. ಲೋಕಸಭೆ ಚುನಾವಣೆಯಲ್ಲಿ ಒಡಿಶಾ 21 ಲೋಕಸಭಾ ಕ್ಷೇತ್ರಗಳ ಪೈಕಿ 20 BJP ಗೆಲುವು ಸಾಧಿಸಿದೆ. BJPಯ ವಿಜಯವು ಒಡಿಶಾದ ಮುಖ್ಯಮಂತ್ರಿಯಾಗಿ ನವೀನ್ ಪಟ್ನಾಯಕ್ ಅವರ 24 ವರ್ಷಗಳ ನಿರಂತರ ಆಡಳಿತವನ್ನು ಕೊನೆಗೊಳಿಸಿದೆ. ನೋಡಿ, 24 ವರ್ಷಗಳಿಂದ ಒಡಿಶಾದ ಮುಖ್ಯಮಂತ್ರಿಯಾಗಿದ್ದರು ನವೀನ್ ಪಟ್ನಾಯಕ್. ಅಂದರೆ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿಯಾಗಿದ್ದರು ಇವರು ಒಡಿಶಾದಲ್ಲಿ. ಸೊ ಅವರ ಆಡಳಿತವನ್ನು ಇದೀಗ ಕೊನೆಗೊಳಿಸಿರತಕ್ಕಂಥದ್ದನ್ನು ಗಮನಿಸಬೇಕು. ಮೋಹನ್ ಚರಣ್ ಮಾಜಿ ಬಗ್ಗೆ ನೋಡಿ. ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರಂತೆ 52 ವರ್ಷದ ಮೋಹನ್ ಚರಣ್ ಮಾಜಿ ಸಂತಾಲ್ ಬುಡಕಟ್ಟಿಗೆ ಸೇರಿದವರು ಮತ್ತು 4 ಬಾರಿ ಶಾಸಕರಾಗಿದ್ದಾರೆ. ಪ್ರಭತಿ ಫರೀದಾ ಒಡಿಶಾದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಎಂಬುದು ಗಮನಿಸಬೇಕು. ಪ್ರಭತಿ ಫರೀದಾ ಒಡಿಶಾ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಸೊ ಇವರು ಮೋಹನ್ ಚರಣ್ ಮಾಜಿ ಸಂತಾಲ್ ಬುಡಕಟ್ಟಿಗೆ ಸೇರಿದವರು. ಸೊ ಅಧ್ಯಕ್ಷೆ ದ್ರೌಪದಿ ಮುರ್ಮು ಕೂಡ ಸಂತಾಲ್ ಬುಡಕಟ್ಟಿನ ಮಹಿಳೆ ಎಂಬುದು ಗಮನಿಸಬೇಕು. ಒಡಿಶಾ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಡಿಶಾ ಆಗಿನ ಒರಿಸ್ಸಾ ಅಂತ ಕರೀತಾ ಇದ್ರು. ಒರಿಸ್ಸಾ ಮತ್ತು ಬಿಹಾರ ಪ್ರಾಂತ್ಯದಿಂದ ಬ್ರಿಟಿಷರು ಮದ್ರಾಸ್ ಪ್ರಾಂತ್ಯದ ಗಾಂಜಾಂ ಮತ್ತು ಕೊರಾಪುಟ್ ಜಿಲ್ಲೆಗಳನ್ನು ಸೇರಿಸುವುದರೊಂದಿಗೆ ಏಪ್ರಿಲ್ 1, 1936ರಂದು ಆಧುನಿಕವಾಗಿ ಒಡಿಶಾ ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತದೆ. ಒಡಿಶಾದ ಪ್ರಸ್ತುತ ರಾಜಧಾನಿ ಭುವನೇಶ್ವರ ಆಗಿದೆ. ಈ ಮೊದಲು ಕಟಕ್ ರಾಜಧಾನಿಯಾಗಿತ್ತು. ರಾಜ್ಯದ ಹೆಸರನ್ನು 2011ರಲ್ಲಿ ಒರಿಸ್ಸಾ ಎಂಬ ಹೆಸರನ್ನು ಒಡಿಶಾ ಎಂದು ಬದಲಾಯಿಸಲಾಗಿತ್ತು. ಒಂದು ರಾಜ್ಯಪಾಲರು ಪ್ರಸ್ತುತ ರಘುಬರ್ ದಾಸ್. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಪ್ರತಿಷ್ಠಿತ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್ ನೋಡಿ, ಮ್ಯಾರಿಟೈಮ್ ಎಕ್ಸಸೈಸ್ ಜಿಮೆಕ್ಸ್ ಅಂತ ಕರಿತೀವಿ. ಜಿಮೆಕ್ಸ್ 2024 ಅಥವಾ 2024ರ 8ನೇ ಆವೃತ್ತಿಯ ಈ ಒಂದು ವ್ಯಾಯಾಮವು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ಸರಿಯಾದಂಥ ಉತ್ತರ ಜಪಾನ್ ದೇಶದ ಯುಕೋಸುಕಾ ಎಂಬತಕ್ಕಂಥ ಸ್ಥಳದಲ್ಲಿ ನಡೆಯಲಿದೆ. 2023ರ ಈ ಒಂದು ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸಸೈಸ್ ಅಥವಾ ಜಿಮೆಕ್ಸ್ 2023 ಎಲ್ಲಿ ನಡೆದಿತ್ತು ಅಂತ ಕೇಳಿದರೆ ಭಾರತದಲ್ಲಿ ಅದು ವಿಶಾಖಪಟ್ಟಣಂನಲ್ಲಿ ನಡೆದಿತ್ತು. ಸೊ ಈ ವರ್ಷ ಜಪಾನ್ ದೇಶದ ಯುಕೋಸುಕಾ ಎಂಬತಕ್ಕಂಥ ಸ್ಥಳದಲ್ಲಿ ನಡೆಯಲಿದೆ. ಭಾರತ ಜಪಾನ್ನೊಂದಿಗೆ ಧರ್ಮ ಗಾರ್ಡಿಯನ್ ಮತ್ತು ವೀರ್ ಗಾರ್ಡಿಯನ್ ಎಂಬತಕ್ಕಂಥ ಈ 2 ಪ್ರಮುಖ ಮಿಲಿಟರಿ ವ್ಯಾಯಾಮಗಳು ಮತ್ತು ವಾಯು ವ್ಯಾಯಾಮವನ್ನು ಕೂಡ ನಡೆಸುತ್ತದೆ. ಅದರ ಬಗ್ಗೆಯೂ ನಾವು ತಿಳ್ಕೊಳ್ಳೋಣ. ಇಂಡಿಯನ್ ನೇವೀಸ್ ನೋಡಿ, ಇಂಡಿಜಿನಿಯಸ್ಲಿ ಸ್ಟೆಲ್ತ್ ಫ್ರಿಗೇಡ್ ಆಗಿರತಕ್ಕಂಥ INS ಶಿವಾಲಿಕ್ ಜಪಾನ್ ದೇಶಕ್ಕೆ ಭೇಟಿ ಕೊಡ್ತಾ ಇದೆ. ಕಾರಣ ಜಿಮೆಕ್ಸ್ 2024ರ ಮಿಲಿಟರಿ ವ್ಯಾಯಾಮ ಏನಿದೆ, ಸೊ ಈ ಒಂದು ಕರಾವಳಿ ವ್ಯಾಯಾಮ ಇದು. ಸೊ ಈ ಒಂದು ವ್ಯಾಯಾಮಕ್ಕೆ ಭಾಗವಹಿಸ್ತಾ ಇದೆ. ಸೊ INS ಶಿವಾಲಿಕ್ಕಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಡೀಟೇಲ್ಸನ್ನು ಕುರಿತು ನೋಡೋಣ. ಜಪಾನ್ ಇಂಡಿಯಾ ಮ್ಯಾರಿಟೈಮ್ ವ್ಯಾಯಾಮದ 8ನೇ ಆವೃತ್ತಿ ಜಪಾನ್ನ ಯುಸುಕುವಾದಲ್ಲಿ ಪ್ರಾರಂಭವಾಗಿದೆ. ಜಿಮೆಕ್ಸ್ 2024 ವ್ಯಾಯಾಮವನ್ನು ಜಪಾನ್ನ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಸೊ ಇಲ್ಲಿ ಜಪಾನ್ನಲ್ಲಿ ಆಯೋಜನೆ ಮಾಡಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಫ್ರಿಗೇಡ್ ಆಗಿರತಕ್ಕಂಥ INS ಶಿವಾಲಿಕ್ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇದೆ. ಜಿಮೆಕ್ಸ್ ಕುರಿತು ನಾವು ನೋಡೋದಾದರೆ 2012ರಲ್ಲಿ ಜಪಾನ್ನಲ್ಲಿ ಪ್ರಾರಂಭಿಸಲಾಯಿತು. ಮೊದಲಿಗೆ 7ನೇ ಜಿಮೆಕ್ಸ್ 2023 ಭಾರತೀಯ ನೌಕಾಪಡೆಯು ಜುಲೈ 2023ರಲ್ಲಿ ವಿಶಾಖಪಟ್ಟಣಂನಲ್ಲಿ ಆಯೋಜನೆ ಮಾಡಿತ್ತು. ನೋಡಿ, ವಿಶಾಖಪಟ್ಟಣಂನಲ್ಲಿ ಆಯೋಜನೆ ಮಾಡಿತ್ತು. ಸೊ ಧರ್ಮರಕ್ಷಕ ಅಂತ ಕರಿತೀವಿ. ಇದು ಕೂಡ ಭಾರತ ಮತ್ತು ಜಪಾನ್ ನಡುವೆ ನಡೆಯುತ್ತೆ. ಧರ್ಮ ಗಾರ್ಡಿಯನ್ ಎಂಬುದು ಭಾರತೀಯ ಸೇನೆ ಮತ್ತು ಜಪಾನ್ನ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ನಡುವಿನ ವಾರ್ಷಿಕ ಮಿಲಿಟರಿ ವ್ಯಾಯಾಮವಾಗಿದೆ. ಇನ್ನೊಂದು ವೀರ್ ಗಾರ್ಡಿಯನ್ ಅಂತ ಕರಿತೀವಿ. ವೀರ್ ಗಾರ್ಡಿಯನ್ ಭಾರತೀಯ ವಾಯುಪಡೆ ಮತ್ತು ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಸೊ ಇದು ವಾಯುಪಡೆಯೊಂದಿಗೆ ನಡೀತಕ್ಕಂಥ ಒಂದು ವೀರ್ ಗಾರ್ಡಿಯನ್ ಆಗಿದೆ. ಸೊ ಇವೆಲ್ಲ ಕೂಡ ಗಮನಿಸಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಅಂದರೆ ಜೂನ್ 2024ರಲ್ಲಿ ಬ್ರಿಕ್ಸ್ ದೇಶಗಳ ವಿದೇಶಾಂಗ ಸಚಿವರ ಸಭೆ ನೋಡಿ, ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ರಷ್ಯಾ ದೇಶ. ಹಾಗಾದರೆ 2024ರಲ್ಲಿ ಬ್ರಿಕ್ಸ್ ಶೃಂಗಸಭೆ ಅಥವಾ ಬ್ರಿಕ್ಸ್ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ರಷ್ಯಾ ದೇಶದಲ್ಲಿ. ಈ ಹಿಂದೆ ದಕ್ಷಿಣ ಆಫ್ರಿಕಾದಲ್ಲಿ ಅಂದರೆ 2023ರ ಬ್ರಿಕ್ಸ್ ಶೃಂಗಸಭೆ
ನಡೆದಿದ್ದಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ ಹೊಸದಾಗಿ 4 ದೇಶಗಳು ಒಂದು ಸೇರ್ಪಡೆಗೊಂಡವು. ಸೊ ಈ ಮೂಲಕ ಕೂಡ ಗಮನಿಸಬೇಕು. ಈಗ ಟೋಟಲ್ ಆಗಿ ಬ್ರಿಕ್ಸ್ ದೇಶಗಳು 10 ಒಂದು ಸದಸ್ಯ ದೇಶಗಳಾಗಿದ್ದಾವೆ. ಅಂದರೆ 2023ರ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿರತಕ್ಕಂಥ ಈ ಬ್ರಿಕ್ಸ್ ಒಂದು ಶೃಂಗಸಭೆಯಲ್ಲಿ ಈ ಎಕ್ಸ್ಟ್ರಾ ಮತ್ತೆ 4ರಿಂದ 5 ದೇಶಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಸೊ ಆ ಎಲ್ಲ ದೇಶಗಳನ್ನು ಕುರಿತು ನಾವು ನೋಡೋಣ. ಈ ವರ್ಷ ರಷ್ಯಾದಲ್ಲಿ ನಡೀತಾ ಇದೆ ಬ್ರಿಕ್ಸ್ ಶೃಂಗಸಭೆ. ಅದರ ಮೊದಲ ಬ್ರಿಕ್ಸ್ ದೇಶಗಳ ವಿದೇಶಾಂಗ ಸಚಿವರ ಸಭೆ ಇದೀಗ ರಷ್ಯಾ ದೇಶದಲ್ಲಿ ಮುಕ್ತಾಯವಾಗಿರತಕ್ಕಂಥದ್ದನ್ನು ಗಮನಿಸಬೇಕು. ಸೊ ಮುಂದಿನ ಬ್ರಿಕ್ಸ್ ಅಂದರೆ 2025ರಲ್ಲಿ ಬ್ರೆಜಿಲ್ ಆಯೋಜನೆಗೊಳ್ತಾ ಇದೆ. ಬ್ರೆಜಿಲ್ನಲ್ಲಿ ಹೆಚ್ಚಿನ ಮಾಹಿತಿ ನಾವು ನೋಡೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. ಸೊ ಅಲ್ಲಿ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತದಿಂದ ಸೊ ಗಮನಿಸಬಹುದು ನೀವು ನೋಡಿ, ಇಂಡಿಯಾಸ್ ಬ್ರಿಕ್ಸ್ ಶೆರ್ಫಾ ಆಗಿರತಕ್ಕಂಥ ದಮ್ಮು ರವಿ ಭಾಗವಹಿಸಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ದಮ್ಮು ರವಿರವರು ಭಾಗವಹಿಸಿದ್ದಾರೆ ಭಾರತದಿಂದ. ಸೊ ಅಲ್ಲಿ ಈಜಿಪ್ಟ್ ಮತ್ತು ಎಲ್ಲ ದೇಶದ ಮಿನಿಸ್ಟರ್ಸ್ಗಳು ಕೂಡ ಭಾಗವಹಿಸಿದ್ರು. ನೋಡಿ 10 ಜೂನ್ 2024ರಂದು ರಷ್ಯಾ ದೇಶದ ನಗರವಾದ ನಿಜ್ನಿ ನಾವ್ಗೊರೋಡ್ ಅಂತ ಕರಿತೀವಿ. ನೋಡಿ ನಿಜ್ನಿ ನಾವ್ಗೊರೋಡ್ ಎಂಬತಕ್ಕಂಥ ನಗರದಲ್ಲಿ ಹೊಸದಾಗಿ ಸೇರ್ಪಡೆಯಾದ ಸದಸ್ಯರೊಂದಿಗೆ ಹೊಸದಾಗಿ ಸೇರ್ಪಡೆಯಾಗಿರತಕ್ಕಂಥ ಸದಸ್ಯರೊಂದಿಗೆ ಬ್ರಿಕ್ಸ್ ದೇಶಗಳ ಗುಂಪಿನ ಮೊದಲ ಮಂತ್ರಿಸಭೆ ನಡೆಯಿತು. ಬ್ರಿಕ್ಸ್ ವಿದೇಶಾಂಗ ವ್ಯವಹಾರಗಳ ಮತ್ತು ಅಂತಾರಾಷ್ಟ್ರೀಯ ಮಂತ್ರಿಗಳ 2 ದಿನಗಳ ಅಂದರೆ ಜೂನ್ 10 ಮತ್ತು 11 ಸಭೆಗಳು ಬ್ರಿಕ್ಸ್ನ ಪ್ರಸ್ತುತ ಅಧ್ಯಕ್ಷರಾಗಿರುವ ಕಾರಣ ಸಂಬಂಧವನ್ನು ರಷ್ಯಾ ಆಯೋಜನೆ ಮಾಡಿದೆ. ನೋಡಿ ರಷ್ಯಾ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಷ್ಟಲ್ಲದೆ ಇತ್ತೀಚೆಗೆ ಈಜಿಪ್ಟ್, ಇರಾನ್, UAE, ಸೌದಿ ಅರೇಬಿಯಾ ಮತ್ತು ಇಥಿಯೋಪಿಯಾ ಮೊದಲ ಬ್ರಿಕ್ಸ್ ಸಭೆಯ ಸದಸ್ಯವನ್ನು ಸೇರ್ತಾ ಇದ್ದಾವೆ. ನೋಡಿ ಈ ದೇಶಗಳು 2023ರಲ್ಲಿ ಒಂದು ಬ್ರಿಕ್ಸ್ ಸಂಘಟನೆಗೆ ಸೇರ್ಪಡೆಗೊಂಡಿವೆ. ಸೊ ಈಜಿಪ್ಟ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, UAE, ಸೌದಿ ಅರೇಬಿಯಾ, ಇಥಿಯೋಪಿಯಾ. ಸೊ ಈ ದೇಶಗಳು ಇನ್ನು 2023ರ ಆಗಸ್ಟ್ 22ರಿಂದ 24ರವರೆಗೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ 15ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ 6 ದೇಶಗಳು ಅಂದರೆ ಅರ್ಜೆಂಟೀನಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ಗೆ ಸೇರಲು ಆಹ್ವಾನ ನೀಡುತ್ತವೆ. ಆದರೆ ಇಲ್ಲಿ ಅರ್ಜೆಂಟೀನಾ ಇದರಿಂದ ಹೊರ ಹೋಗುತ್ತದೆ. ಅರ್ಜೆಂಟೀನಾ ಬ್ರಿಕ್ಸ್ ಸಂಘಟನೆಗೆ ಸೇರ್ಪಡೆಗೊಳ್ಳುವುದಿಲ್ಲ. ಸೊ ಈ ಮೂಲಕ 6 ದೇಶಗಳ ಈ ಒಂದು ಏನು ಅರ್ಜಿಯನ್ನು ಸಲ್ಲಿಸಿದ್ದು ಅದರಲ್ಲಿ 5 ದೇಶಗಳು ಬ್ರಿಕ್ಸ್ ಸಂಘಟನೆಗೆ ಸೇರ್ಪಡೆಗೊಳ್ತವೆ. ಈಗ 10 ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥದ್ದು ಇದು. ಓಕೆ, ಅರ್ಜೆಂಟೀನಾ ಗುಂಪಿಗೆ ಸೇರಲು ನಿರಾಕರಿಸಿತು. ಆದರೆ ಅದರ ಜೊತೆಗೆ ಈಜಿಪ್ಟ್ ಆಗಿರ್ಬೋದು, ಇಥಿಯೋಪಿಯಾ ಆಗಿರ್ಬೋದು, ಇರಾನ್ ದೇಶ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದ್ದಾವೆ ಜನವರಿ 1, 2024ರಂದು ಈ ಗುಂಪನ್ನು ಸೇರ್ಪಡೆಗೊಳ್ತವೆ. ಜನವರಿ 1, 2024ರಂದು ದಕ್ಷಿಣ ಆಫ್ರಿಕಾದಿಂದ ಬ್ರಿಕ್ಸ್ನ ಅಧ್ಯಕ್ಷ ಸ್ಥಾನವನ್ನು ರಷ್ಯಾ ವಹಿಸಿಕೊಂಡಿದೆ. ಓಕೆ ನೋಡಿ, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ 2023ರ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು. ಸೊ 2024 ರಷ್ಯಾ ದೇಶದಲ್ಲಿ ನಡೀತಾ ಇದೆ. ಸೊ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಸ ಸದಸ್ಯರು ಎಂಬುದು ಗಮನಿಸಬೇಕು. 2024ರ ಅಕ್ಟೋಬರ್ 22ರಿಂದ 24ರವರೆಗೆ ರಷ್ಯಾ ತನ್ನ 16ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸುತ್ತಾ ಇದೆ. ಸದಸ್ಯ ರಾಷ್ಟ್ರಗಳ ನಾಯಕರು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮುಂಬರುವ 16ನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆಯ ಸಿದ್ಧತೆಗಾಗಿ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆ ರಷ್ಯಾದಲ್ಲಿ ನಡೆಯಿತು. ಬ್ರಿಕ್ಸ್ ಬಗ್ಗೆ ನಾವು ನೋಡೋದಾದರೆ ನೋಡಿ, ಬ್ರಿಕ್ಸ್ ಎಂಬುದು ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಅದು ಮೂಲತಃ 4 ದೇಶಗಳನ್ನು ಒಳಗೊಂಡಿದೆ. ಅಂದರೆ ಮೂಲತಃ ಗಮನಿಸಬೇಕು, ಮೂಲತಃ 4 ದೇಶಗಳು ಅಂದರೆ ಯಾವುದು ಬ್ರಿಕ್ ಅಂತ ಕರಿತೀವಾಗ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮಾತ್ರ ಬ್ರಿಕ್ ಆಗಿದ್ವು. ಸೊ ಇದನ್ನು ಗೋಲ್ಡ್ಮನ್ ಸ್ಯಾಚ್ಗಾಗಿ ಕೆಲಸ ಮಾಡುತ್ತಿರುವ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಿಮ್ ಓನಿಲ್ 2001ರಲ್ಲಿ ಬ್ರಿಕ್ ಸಂಕ್ಷಿಪ್ತ ರೂಪವನ್ನು ಒಂದು ಸೃಷ್ಟಿ ಮಾಡ್ತಾರೆ. ನಂತರ 2006ರಲ್ಲಿ ನ್ಯೂಯಾರ್ಕ್ನಲ್ಲಿ ಬ್ರಿಕ್ ದೇಶಗಳ ಮೊದಲ ವಿದೇಶಾಂಗ ಸಚಿವರ ಸಭೆ ನಡೆಯಿತು. ನೋಡಿ, ಈಗ ರಷ್ಯಾದಲ್ಲಿ ವಿದೇಶಾಂಗ ಸಚಿವರ ಸಭೆ ಆಯೋಜನೆಗೊಂಡಿದೆ, ಮುಕ್ತಾಯಗೊಂಡಿದೆ. ಓಕೆ, ಜೂನ್ 10ರಿಂದ 11ರವರೆಗೂ ನಡೆದಿರತಕ್ಕಂಥದ್ದು
ಆದರೆ ಮೊದಲ ವಿದೇಶಾಂಗ ಸಚಿವರ ಸಭೆ ನಡೆದಿದ್ದು 2006ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಿತ್ತು ಆಗ. ಇನ್ನು ಬ್ರಿಕ್ ದೇಶಗಳ ನಾಯಕರ ಮೊದಲ ಶೃಂಗಸಭೆ ನಡೆದಿದ್ದು ಜೂನ್ 1996ರಲ್ಲಿ ರಷ್ಯಾದ ಎಕಟೇರಿಯನ್ಬರ್ಗ್ನಲ್ಲಿ ನಡೆದಿತ್ತು ಎಂಬುದು ಗಮನಿಸಬೇಕು. ಜೂನ್ 1996ರಲ್ಲಿ 2010ರಲ್ಲಿ ದಕ್ಷಿಣ ಆಫ್ರಿಕಾ ಗುಂಪಿಗೆ ಸೇರಿದ ನಂತರ ಗುಂಪನ್ನು ಬ್ರಿಕ್ಸ್ ಎಂದು ಬದಲಾಯಿಸಲಾಗಿತ್ತು. ದಕ್ಷಿಣ ಆಫ್ರಿಕಾ 2010ರಲ್ಲಿ ಸೇರ್ಪಡೆಗೊಳಿಸುತ್ತದೆ. ಮೊದಲ ಬ್ರಿಕ್ ಸಭೆ ನಡೆದಿದ್ದು ಜೂನ್ 1996ರಲ್ಲಿ. ಮೊದಲ ವಿದೇಶಾಂಗ ಸಚಿವರ ಸಭೆ ನಡೆದಿದ್ದು ಬ್ರಿಕ್ಸ್ನಲ್ಲಿ ಯಾವಾಗಂತ ಕೇಳ್ತಾರೆ 2006ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಿತ್ತು. ಸೊ ಹೊಸ ಸದಸ್ಯರು ಸೇರಿದಂತೆ ಈಗ ಒಟ್ಟು ಬ್ರಿಕ್ಸ್ ಸದಸ್ಯರ ಸಂಖ್ಯೆ 10 ಒಂದು ಸದಸ್ಯರ ಸಂಖ್ಯೆಗೆ ಸೇರ್ಪಡೆಗೊಂಡಿದೆ. ಬ್ರಿಕ್ಸ್ ಎಂಬುದು ಯಾವುದೇ ಶಾಶ್ವತ ಪ್ರಧಾನ ಕಚೇರಿಯನ್ನು ಹೊಂದಿಲ್ಲ. ಓಕೆ, ಮತ್ತು ಅಧ್ಯಕ್ಷ ಸ್ಥಾನವು ವಾರ್ಷಿಕವಾಗಿ ವರ್ಣಮಾಲೆಯ ಕ್ರಮದಲ್ಲಿ ಜರುಗುತ್ತದೆ. ಸದಸ್ಯ ರಾಷ್ಟ್ರಗಳ ನಡುವೆ ಅದು ವರ್ಣಮಾಲೆಯ ರೀತಿಯಲ್ಲಿ ತಿರುಗ್ತಾ ಇರುತ್ತದೆ. ಹೀಗಾಗಿ ರಷ್ಯಾ ನಂತರ ಬ್ರೆಜಿಲ್ ಬ್ರಿಕ್ಸ್ ಮುಂದಿನ ಅಧ್ಯಕ್ಷರಾಗಿ ವಹಿಸಿಕೊಳ್ಳಲಿದೆ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಜಗತ್ತಿನ ಅತಿದೊಡ್ಡ ಮಿಲಿಟರಿ ಪಡೆಗಳಲ್ಲಿ ಒಂದಾದ ಭಾರತೀಯ ಸೇನೆ, ನೋಡಿ ಭಾರತೀಯ ಸೇನೆ ಇಂಡಿಯನ್ ಆರ್ಮಿಯ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, ಉಪೇಂದ್ರ ದ್ವಿವೇದಿ. ಓಕೆ, ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅವರು ಲೆಫ್ಟಿನೆಂಟ್ ಜನರಲ್ ಆಗಿದ್ದರು. ಓಕೆ, ಸೊ ಲೆಫ್ಟಿನೆಂಟ್ ಜನರಲ್ ಆಗಿರತಕ್ಕಂಥ ದ್ವಿವೇದಿ ಈಗ ನೂತನ ಸೇನಾ ಮುಖ್ಯಸ್ಥರಾಗಿದ್ದಾರೆ. ಸೊ ಜನರಲ್ ಆಗಿದ್ದಾರೆ. ಓಕೆ, ಸೊ ಗಮನಿಸಬಹುದು ನೇಮಕಗೊಂಡಿದ್ದಾರೆ ಇವರೀಗ. ಸೊ ಸದ್ಯ ಭೂಸೇನೆ ಉಪ ಮುಖ್ಯಸ್ಥರಾಗಿರುವ ಅವರು ಜೂನ್ 30ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಜನರಲ್ ಮನೋಜ್ ಪಾಂಡೆ ನೋಡಿ ಅವರು ಜೂನ್ 30ರಂದು ಸೇವೆಯಿಂದ ನಿವೃತ್ತಿಯಾಗಲಿದ್ದು ಅಂದು ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅಧಿಕಾರ ಸ್ವೀಕರಿಸಲಿದ್ದಾರೆ. 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ ಪಂಡಿತ್ ರಾಜೀವ್ ತಾರಾನಾಥ್ ಕೆಳಗಿನ ಯಾವ ವಾದ್ಯವಾದಕದಲ್ಲಿ ಜಗತ್ತು ಪ್ರಸಿದ್ಧ ಪಡೆದಿದ್ದಾರೆ? ನೋಡಿ, ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿದ್ದಾರೆ. ಸರಿಯಾದಂಥ ಉತ್ತರ ಸರೋದ್ ವಾದಕರು. ಖ್ಯಾತ ಕರ್ನಾಟಕದ ಸರೋದ್ ವಾದಕರಾಗಿರ್ತಕ್ಕಂಥ ಪಂಡಿತ್ ರಾಜೀವ್ ತಾರಾನಾಥ್ ನಿಧನ ಹೊಂದಿದ್ದಾರೆ. ಅವರು ಪದ್ಮಶ್ರೀ ಪುರಸ್ಕೃತರು ಎಂಬುದು ಕೂಡ ಗಮನಿಸಬೇಕು. ನೋಡಿ, ಸರೋದ್ ವಾದನ ನಿಲ್ಲಿಸಿದ ಮಾಂತ್ರಿಕ ಪಂಡಿತ್ ರಾಜೀವ್ ತಾರಾನಾಥ್ ತಮ್ಮ 92ನೇ ವಯಸ್ಸಿನಲ್ಲಿ ಸಂಗೀತ ಒಂದು ವಿಜ್ಞಾನಕ್ಕೆ ಅವರು ಅಂತ್ಯ ಹೇಳಿದ್ದಾರೆ. ಡೀಟೇಲ್ಸನ್ನು ನೋಡೋಣ. ಗಮನಿಸಬೇಕು, ನಿಧನವಾಗಿದ್ದಾರೆ ಮೈಸೂರಿನಲ್ಲಿ. ಮಹಾನ್ ಸರೋದ್ ಮಾಂತ್ರಿಕ ಎಂದೇ ಪ್ರಸಿದ್ಧರಾಗಿದ್ದ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರ ವಿಶಿಷ್ಟ ಶಿಷ್ಯರಾದ ತಾರಾನಾಥ್ ಅವರು ಪಂಡಿತ್ ರವಿಶಂಕರ್ ಮತ್ತು ಶ್ರೀಮತಿ ಅನ್ನಪೂರ್ಣ ದೇವಿಯವರ ಮಾರ್ಗದರ್ಶನವನ್ನು ಕೂಡ ಪಡೆದಿದ್ದರು. ಅವರ ಸರೋದ್ನ ಪಾಂಡಿತ್ಯವನ್ನು ಗುರುತಿಸಿ 2019ರಲ್ಲಿ ಪದ್ಮಶ್ರೀ, 2000ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ನೀಡಲಾಗಿದೆ. ರಾಜೀವ್ ತಾರಾನಾಥ್ರ ಜೀವನ ಮತ್ತು ಸಾಧನೆಗಳ ಕುರಿತಾದ ಪುಸ್ತಕ ಸರೋದ್ ಮಾಂತ್ರಿಕ. ಕನ್ನಡದಲ್ಲಿ ಈ ಕೃತಿಯನ್ನು ಸುಮಂಗಲ ಎಂಬತಕ್ಕಂಥವರು ಬರೆದಿದ್ದಾರೆ. ಸರೋದ್ ಬಗ್ಗೆ ನಾವು ನೋಡೋದಾದರೆ ಇದು ವೀಣೆ ಕುಟುಂಬದಲ್ಲಿ ತಂತಿ ವಾದ್ಯವಾಗಿದೆ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅತ್ಯಂತ ಜನಪ್ರಿಯ ವಾದ್ಯಗಳಲ್ಲಿ ಒಂದಾಗಿದೆ. ಇದನ್ನು ಸಾಮಾನ್ಯವಾಗಿ ತಬಲಾ ಅಥವಾ ಡ್ರಮ್ಸ್ ಮತ್ತು ತಂಬೂರ ಡ್ರಮ್ ಲೂಟ್ ಜೊತೆಗೆ ಇರುತ್ತದೆ. ಇದು 16ನೇ ಶತಮಾನದಲ್ಲಿ ಭಾರತಕ್ಕೆ ಆಗಮಿಸಿದ ರಬಾಬ್ನ ರೂಪಾಂತರವಾಗಿದೆ. ಅಫ್ಘಾನ್ ರಬಾಬ್ನ ಒಂದು ರೂಪಾಂತರವಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.